ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹುದೊಡ್ಡ ಮೈಲಿಗಲ್ಲನ್ನು ಇಸ್ರೋ ಸ್ಥಾಪನೆ ಮಾಡಿದೆ. ಇಲ್ಲಿವರೆಗೆ ಅಮೆರಿಕ, ರಷ್ಯಾ ಹಾಗೂ ಚೈನಾಗಳಿಗೆ ಮಾತ್ರ ಸಾಧ್ಯವಾಗಿದ್ದ ಸ್ಪೇಸ್ ಡಾಕಿಂಗನ್ನು ನಮ್ಮ ಹೆಮ್ಮೆಯ ಇಸ್ರೋ ಕೂಡ ಸಾಧಿಸೋದರ ಮೂಲಕ ಜಗತ್ತಿನ ಸ್ಪೇಸ್ ಎಲೈಟ್ ಕ್ಲಬ್ ಅನ್ನು ಸೇರಿಕೊಂಡಿದೆ. ಈ ಯಶಸ್ಸು ಭಾರತದ ಮುಂದಿನ ಬಾಹ್ಯಾಕಾಶ ಸಂಶೋಧನೆಗಳಿಗೆ, ತನ್ನದೇ ಆದ ಸ್ಪೇಸ್ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹಾಗೂ ದೀರ್ಘಾವಧಿಯ ಕಾಲ ಬಾಹ್ಯಾಕಾಶದಲ್ಲಿ ಸಂಶೋಧನೆಯನ್ನು ನಡೆಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾದರೆ ಈ ಸ್ಪೇಸ್ ಡಾಕಿಂಗ್ ಅಂದರೆ ಏನು? ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ? ಭಾರತದ ಮಹತ್ವಾಕಾಂಕ್ಷೆಯ ಗಗನಯಾನ ಮಿಷನ್ಗೆ ಈ ಸ್ಪೇಸ್ ಡಾಕಿಂಗ್ ಅನ್ನೋದು ಹೇಗೆ ಪೂರಕವಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತ್ಯುತ್ತಮ ಬಾಹ್ಯಾಕಾಶ ಸಂಸ್ಥೆಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ ಭಾರತದ ಇಸ್ರೋ ಹೆಸರಿಲ್ಲದೆ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಲ್ಲೂ ಅಮೆರಿಕ, ರಷ್ಯಾ, ಯುರೋಪಿಯನ್ ಯೂನಿಯನ್ ಹಾಗೂ ಚೈನಾದ ನಂತರದ ಸ್ಥಾನದಲ್ಲಿ ಭಾರತ ನಿಂತುಕೊಳ್ಳುತ್ತೆ. ಹಾಗೆ ನೋಡಿದರೆ ಚೈನಾ ನಮಗಿಂತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದಿದೆ. ಇಷ್ಟಾದರೂ ಭಾರತ ಕೂಡ ಚೈನಾದಿಂದಲೂ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವ ಸಾಕಷ್ಟು ಕಾರ್ಯಗಳನ್ನು ಈಗಾಗಲೇ ಸಾಧಿಸಿದೆ. ಅದರಲ್ಲಿ ಒಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡರ್ ಅನ್ನು ಇಳಿಸಿತ್ತು. ಹೀಗೆ ಇಸ್ರೋ ಸಾಕಷ್ಟು ಸಾಧನೆಗಳನ್ನು ಮಾಡ್ತಾ ಇರೋ ಹೊತ್ತಲ್ಲೇ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನು ಇಸ್ರೋದ ವಿಜ್ಞಾನಿಗಳು ಹಾಗೂ ಸಿಬ್ಬಂದಿ ಸಾಧಿಸಿದ್ದಾರೆ. ಅಂತರಿಕ್ಷದಲ್ಲಿ 2 ಸ್ಪೇಸ್ ಆಬ್ಜೆಕ್ಟ್ಗಳನ್ನು ಒಂದಕ್ಕೊಂದು ಸೇರಿಸುವ ಮೂಲಕ ಸ್ಪೇಸ್ ಡಾಕಿಂಗಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಇದೇ ಗುರುವಾರ ಈ ಪ್ರಯತ್ನ ಯಶಸ್ವಿಯಾಗಿದ್ದು ಇಡೀ ಇಸ್ರೋದ ಜೊತೆಗೆ ಭಾರತವೇ ಈ ವಿಷಯದಲ್ಲಿ ಹೆಮ್ಮೆ ಪಡ್ತಾ ಇದೆ. ಈ ಸ್ಪೇಸ್ ಡಾಕಿಂಗನ್ನು ಮಾಡಬೇಕು ಅನ್ನೋದರ ಉದ್ದೇಶದಿಂದಲೇ ಕಳೆದ ಡಿಸೆಂಬರ್ 3ನೇ ತಾರೀಕು ಶ್ರೀಹರಿಕೋಟದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಸ್ಯಾಟಲೈಟನ್ನು ಉಡಾವಣೆ ಮಾಡಲಾಯಿತು. ಅದರಲ್ಲಿ ಒಂದು ಚೇಸರ್ ಇತ್ತು, ಇನ್ನೊಂದು ಟಾರ್ಗೆಟ್ ಸ್ಯಾಟಲೈಟ್ ಇತ್ತು. ಈ 2 ಸ್ಯಾಟಲೈಟ್ಗಳು 220 kgಯಷ್ಟು ತೂಕವನ್ನು ಹೊಂದಿವೆ. ಇವೆರಡನ್ನು ಡಿಸೆಂಬರ್ 30ನೇ ತಾರೀಕು ಅಂತರಿಕ್ಷಕ್ಕೆ ಸೇರಿಸಲಾಯಿತು. ಭೂಮಿಯಿಂದ ಸರಿಸುಮಾರು 470 ಕಿಲೋಮೀಟರ್ ದೂರದಲ್ಲಿ ಇವುಗಳನ್ನು ಇಸ್ರೋ ಪ್ಲೇಸ್ ಮಾಡಿತು. ಹಾಗೆಯೇ ಈ 2 ಆಬ್ಜೆಕ್ಟ್ಗಳು ಕೂಡ ಒಂದೇ ಕಕ್ಷೆಯಲ್ಲಿದ್ದವು. ಆದರೆ 2ರ ನಡುವಿನ ಅಂತರ 20 ಕಿಲೋಮೀಟರ್ನಷ್ಟಿತ್ತು. ಇವೆರಡನ್ನು ಜನವರಿ 7ರವರೆಗೆ ಮ್ಯಾನ್ಯೂರಿಂಗ್ ಮಾಡಿ ಆನಂತರ 7ನೇ ತಾರೀಕು ಇವುಗಳನ್ನು ಸೇರಿಸಬೇಕು ಅನ್ನೋದು ಇಸ್ರೋದ ಗುರಿಯಾಗಿತ್ತು. ಆದರೆ ಕಾರಣಾಂತರಗಳಿಂದ ಆ ಕೆಲಸವನ್ನು ಇಸ್ರೋ ಮುಂದೂಡಿತು. ಅದು ಈಗ ಪೂರ್ಣಗೊಂಡಿದೆ. ಜನವರಿ 16ನೇ ತಾರೀಕು ಚೇಸರ್ ಟಾರ್ಗೆಟನ್ನು ರೀಚ್ ಆಗಿದೆ. ಅಲ್ಲಿ 2 ಆಬ್ಜೆಕ್ಟ್ಗಳನ್ನು ಡಾಕ್ ಮಾಡೋದರಲ್ಲಿ ಅಂದರೆ ಸೇರಿಸೋದರಲ್ಲಿ ಇಸ್ರೋ ಯಶಸ್ಸನ್ನು ಪಡ್ಕೊಂಡಿದೆ. ಇನ್ನು ಇಸ್ರೋದ ಈ ಮಹತ್ ಕಾರ್ಯಕ್ಕೆ ಪ್ರಧಾನಿ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಸ್ರೋ ಭಾರತದ ಕೀರ್ತಿಯನ್ನು ಗಗನದೆತ್ತರಕ್ಕೆ ಕೊಂಡೊಯ್ತಾ ಇದೆ ಅಂತ ಶ್ಲಾಘಿಸಿದ್ದಾರೆ. ಹಾಗೆಯೇ ಬಾಹ್ಯಾಕಾಶ ಇಲಾಖೆಯ ಸಚಿವ ಜಿತೇಂದ್ರ ಸಿಂಗ್ ಈ ಕೆಲಸ ಭಾರತದ ಭವಿಷ್ಯದ ಯೋಜನೆಗಳಿಗೆ ಅತಿ ಮುಖ್ಯವಾದದ್ದು, ಅದನ್ನು ನಮ್ಮ ವಿಜ್ಞಾನಿಗಳು ಸಾಧಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಮೂಲಕ ಭಾರತದ ಸಾಧನೆಯನ್ನು ಹೃತ್ಪೂರ್ವಕವಾಗಿ ಹೊಗಳಿದ್ದಾರೆ. ಗೆಳೆಯರೆ, ಇದು ಭಾರತದ ಮಟ್ಟಿಗೆ ಅತ್ಯಂತ ಮಹತ್ವದ ಗೆಲುವು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಕಾರಣ ಇದೆ. ಇಲ್ಲಿವರೆಗೆ ಇಂಥ ಸಾಧನೆಯನ್ನು ಮಾಡಿದ ದೇಶಗಳು 3 ಮಾತ್ರ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಸ್ಪರ್ಧೆಗೆ ಬಿದ್ದಿದ್ದ ಅಮೆರಿಕ ಹಾಗೂ ರಷ್ಯಾಗಳು ಈ ಸ್ಪೇಸ್ ಡಾಕಿಂಗನ್ನು ಮಾಡಿದ್ವು. ಇನ್ನು ಈಗ ವಿಶ್ವದ ದೊಡ್ಡಣ್ಣ ಆಗೋ ಪ್ರಯತ್ನದಲ್ಲಿರುವ ಚೈನಾ ಕೂಡ ಈ ಸಾಧನೆಯನ್ನು ಮಾಡಿದೆ. ಈಗ ಈ ಪಟ್ಟಿಗೆ 4ನೆಯ ದೇಶವಾಗಿ ಭಾರತ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ ಅಮೆರಿಕ, ಚೈನಾ ಹಾಗೂ ರಷ್ಯಾಗಳ ಬಾಹ್ಯಾಕಾಶ ಸಾಧನೆ ಎಷ್ಟರ ಮಟ್ಟಿಗಿದೆ ಅಂದರೆ, ಅಂತರಿಕ್ಷದಲ್ಲಿ ಸ್ಪೇಸ್ ಸ್ಟೇಷನ್ಗಳಿವೆ ಅಲ್ವಾ, ಅವುಗಳ ಮೂಲಕರ್ತೃಗಳು ಈ 3 ದೇಶಗಳೇ ಅನ್ನೋದು ಗಮನಿಸಬೇಕಾದ ಅಂಶ. ಇಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಬಹಳಷ್ಟು ದೇಶಗಳ ನೆರವು, ಸಹಭಾಗಿತ್ವ ಇದೆಲ್ಲ ಇದ್ದರೂ ಕೂಡ ಅಮೆರಿಕ ಮತ್ತು ರಷ್ಯಾಗಳ ಸಹಯೋಗ ಇಲ್ಲದೇ ಇದ್ದರೆ ಅದು ಸಾಧ್ಯ ಆಗ್ತಿರಲಿಲ್ಲ. ಇನ್ನು ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ರಷ್ಯಾ ಹೊರ ಹೋಗೋದಕ್ಕೆ ಬಯಸ್ತಾ ಇದೆ. ಅಷ್ಟೇ ಅಲ್ಲದೆ ಅದು ಚೈನಾ ಜೊತೆಯಲ್ಲಿ ಇಂಥದ್ದೊಂದು ಪ್ರತ್ಯೇಕ ಸ್ಪೇಸ್ ಸ್ಟೇಷನನ್ನು ನಿರ್ಮಾಣ ಮಾಡಿಕೊಳ್ಳೋದಾಗಿ ಹೇಳಿದೆ. ಈಗಾಗಲೇ ಚೈನಾ ಅಂತರಿಕ್ಷದಲ್ಲಿ ತನ್ನದೇ ಆದ ಟಿಯಾಂಗ್ ಯಾಂಗ್ ಅನ್ನು ಹೊಂದಿದೆ. ಒಂದು ದೇಶ ಸ್ವತಂತ್ರವಾಗಿ ತನ್ನದೇ ಆದ ಸ್ಪೇಸ್ ಸ್ಟೇಷನನ್ನು ಹೊಂದಿರುವ ಕೀರ್ತಿ ಚೈನಾಗೆ ಸಲ್ಲತ್ತೆ. ಈಗ ಅದರ ಜೊತೆ ರಷ್ಯಾ ಕೂಡ ಸೇರಿಕೊಳ್ತಾ ಇದೆ. ಇಬ್ಬರೂ ಸೇರಿ ಟಿಯಾಂಗ್ ಯಾಂಗ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗಿಂತಲೂ ದೊಡ್ಡದಾದ ಮತ್ತೊಂದು ಸ್ಪೇಸ್ ಸ್ಟೇಷನ್ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಸ್ಪೇಸ್ ಸ್ಟೇಷನ್ಗಳು ಎಷ್ಟು ದೊಡ್ಡದಾಗಿರುತ್ತವೆ, ಅವುಗಳನ್ನು ಭೂಮಿಯಿಂದ ನೇರವಾಗಿ ಹಾರಿಸೋದಕ್ಕೆ ಸಾಧ್ಯ ಆಗುತ್ತಾ, ಇಲ್ಲಿ ಆ ಕೆಲಸ ಹೇಗೆ ನಡೆಯುತ್ತೆ ಮತ್ತು ಡಾಕಿಂಗ್ನ ಮಹತ್ವ ಏನು ಅನ್ನೋದನ್ನು ನಿಮಗೆ ಹೇಳೋದಕ್ಕೂ ಮುನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ ಕೇಳಿ.
ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ 109 ಮೀಟರ್ ಉದ್ದ, 73 ಮೀಟರ್ನಷ್ಟು ಅಗಲ ಇದೆ. ಈ ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ತೂಕ 450 ಟನ್ಗಳಷ್ಟಿದೆ. ಇನ್ನು ಚೈನಾದ ಸ್ಪೇಸ್ ಸ್ಟೇಷನ್ ಟಿಯಾಂಗ್ ಯಾಂಗ್ ಇದೆಯಲ್ಲ, ಇದು 55.6 ಮೀಟರ್ ಉದ್ದ ಹಾಗೂ 39 ಮೀಟರ್ ಅಗಲವಾಗಿದ್ದು ಟಿ ಶೇಪಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದು 100 ಟನ್ಗಳಷ್ಟು ತೂಕವನ್ನು ಹೊಂದಿದೆ. ಸೊ ಇಲ್ಲಿ ಎರಡೂ ಸ್ಪೇಸ್ ಸ್ಟೇಷನ್ಗಳ ಲೆಕ್ಕಾಚಾರವನ್ನು ನೋಡಿದರೆ ಅಲ್ಲಿ ಕಡಿಮೆ ಅಂದರೂ 100 ಟನ್ಗಳಷ್ಟು ತೂಕವನ್ನು ಅವು ಹೊಂದಿವೆ. ಒಂದು ರಾಕೆಟಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸ್ಪೇಸ್ ಸ್ಟೇಷನ್ನ ಆಕಾಶಕ್ಕೆ ಕಳುಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟಾದರೂ ಅವುಗಳನ್ನು ಅಲ್ಲಿ ಹೇಗೆ ನಿರ್ಮಾಣ ಮಾಡಲಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಸಿಗೋದೇ ಈ ಸ್ಪೇಸ್ ಡಾಕಿಂಗ್. ಗೆಳೆಯರೆ, ಹೇಗೆ ನಮ್ಮ ಭಾರತ 2 ಸ್ಯಾಟಲೈಟ್ಗಳನ್ನು ಒಂದಕ್ಕೊಂದು ಜೋಡಿಸಿ ಯಶಸ್ವಿಯಾಗಿದೆಯೋ ಅದೇ ಥರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗಿರಬಹುದು ಅಥವಾ ಚೈನಾದ ಟಿಯಾಂಗ್ ಯಾಂಗ್ ಆಗಿರಬಹುದು, ಯಾವುದೇ ಸ್ಪೇಸ್ ಸ್ಟೇಷನನ್ನು ಸ್ಪೇಸಲ್ಲಿ ಡಾಕಿಂಗ್ ಮಾಡೋದರ ಮೂಲಕ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಒಂದೊಂದೇ ಭಾಗವನ್ನು ಬಾಹ್ಯಾಕಾಶಕ್ಕೆ ತಗೊಂಡು ಹೋಗ್ತಾರೆ. ಆ ನಂತರ ಅದನ್ನು ಒಂದಕ್ಕೊಂದು ಸೇರಿಸ್ತಾ ಅದರ ವಿಸ್ತಾರವನ್ನು ದೊಡ್ಡದು ಮಾಡ್ತಾ ಹೋಗ್ತಾರೆ. ಹಾಗೆಯೇ ಅವುಗಳಿಗೆ ಹೊಸದಾಗಿ ಅಳವಡಿಸುವ ಟೆಲಿಸ್ಕೋಪ್ಗಳಿರಬಹುದು, ಸ್ಪೇಸ್ ಶಟಲ್ಗಳು, ಕ್ರೂ ಮಾಡ್ಯೂಲ್ ಇವೆಲ್ಲವನ್ನು ಕೂಡ ಸ್ಪೇಸ್ ಸ್ಟೇಷನ್ಗಳಿಗೆ ಸೇರಿಸೋದಕ್ಕೆ ಸಾಧ್ಯ ಆಗೋದು ಈ ಸ್ಪೇಸ್ ಡಾಕಿಂಗ್ನಿಂದ. ಸೊ ಸ್ಪೇಸ್ ಡಾಕಿಂಗನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯವಾಗೋದು ಅಂದರೆ ಮುಂದಿನ ದಿನಗಳಲ್ಲಿ ಸ್ಪೇಸ್ ಸ್ಟೇಷನ್ ಒಂದನ್ನು ನಿರ್ಮಾಣ ಮಾಡಿಕೊಳ್ಳುವ ಶಕ್ತಿ ಲಭಿಸಿದಂತೆ ಅಂತ ಭಾವಿಸಲಾಗ್ತಾ ಇದೆ. ಈ ಕೆಲಸವನ್ನು ಮಾಡೋದರಲ್ಲಿ ಇನ್ನು ಜಪಾನ್ಗಾಗಲಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಾಗಲಿ ಅಥವಾ ಇನ್ಯಾವುದೇ ದೇಶದ ಸ್ಪೇಸ್ ಏಜೆನ್ಸಿಗಾಗಲಿ ಸಾಧ್ಯ ಆಗಿಲ್ಲ. ಇಂಥ ಕೆಲಸವನ್ನು ಭಾರತ ಸಾಧಿಸಿರೋದು ನಿಜಕ್ಕೂ ಅದ್ಭುತನೇ ಸರಿ. ಇನ್ನು ಈ ಕೆಲಸದಿಂದ ಭಾರತಕ್ಕೇನು ಅನುಕೂಲ ಅನ್ನೋದನ್ನು ನಾವು ನೋಡೋದಾದರೆ ಗೆಳೆಯರೆ, ಭಾರತ ಗಗನಯಾನ ಅನ್ನೋ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿರೋದು ನಿಮಗೆ ಗೊತ್ತಿದೆ. ಆ ಗಗನಯಾನ ಅಂದರೆ ಏನು, ಅದರ ಮಹತ್ವ ಎಂಥದ್ದು ಅನ್ನೋದನ್ನು ಈ ಹಿಂದೆ ನಿಮಗೆ ಹೇಳಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಈ ಗಗನಯಾನ ಪ್ರಾಜೆಕ್ಟ್ ಅಂದರೆ ಭಾರತೀಯ ಗಗನಯಾತ್ರಿಗಳನ್ನು ಕ್ರೂ ಮಾಡ್ಯೂಲ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಿ ಅವರನ್ನು ಸೇಫಾಗಿ ಭೂಮಿಗೆ ವಾಪಸ್ ಕರೆಸ್ಕೊಳ್ಳೋದು. ಇಲ್ಲಿ ಕ್ರೂ ಆರ್ಬಿಟಲ್ ವೆಹಿಕಲನ್ನು ಬಾಹ್ಯಾಕಾಶದಲ್ಲಿ 7 ದಿನಗಳ ಕಾಲ ಇರೋ ಹಾಗೆ ಮಾಡಿ ಆ ಬಳಿಕ ಅದನ್ನು ಭೂಮಿಗೆ ವಾಪಸ್ ಕರೆಸ್ಕೊಳ್ತಾರೆ. ಸದ್ಯಕ್ಕೆ ಆ ಕ್ರೂ ಮಾಡ್ಯೂಲ್ನ ಟೆಸ್ಟ್ ಕೂಡ ನಡೆದಿದೆ, ಅದನ್ನು ಸೇಫಾಗಿ ಸಮುದ್ರದಲ್ಲಿ ಇಳಿಸಲಾಗಿದೆ. ಸೊ ಈ ಗಗನಯಾನ ಕಾರ್ಯಕ್ರಮದಲ್ಲಿ ಒಮ್ಮೆ ಗಗನಯಾತ್ರಿಗಳ ಜೊತೆಗೆ ಬಾಹ್ಯಾಕಾಶಕ್ಕೆ ಹೋಗಿ ಅವರನ್ನು ಅಲ್ಲಿಂದ ವಾಪಸ್ಸು ಕರೆಸಿಕೊಂಡ ನಂತರ ಮುಂದಿನ ಗುರಿ ಏನು ಅನ್ನೋ ಯೋಚನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ಆ ಮುಂದಿನ ಯೋಜನೆಗೆ ಹಾಗೂ ಭಾರತದ ಭವಿಷ್ಯದ ಯೋಜನೆಗಳಿಗೆ ಸಹಕಾರಿಯಾಗೋದೇ ಈ ಡಾಕಿಂಗ್. ಇಲ್ಲಿ ಗಗನಯಾನ ಯಶಸ್ವಿಯಾದ ನಂತರ ಭಾರತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಏನಾದರೂ ಹೋಗಿ ಬರಬೇಕು ಅಂದರೆ ಅಲ್ಲಿ ಡಾಕಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದನ್ನು ಯಶಸ್ವಿ ಮಾಡೋದರ ಮೂಲಕ ತನ್ನ ಮುಂದಿನ ಯೋಜನೆಗಳಿಗೆ ಈಗಾಗಲೇ ವೇದಿಕೆಯನ್ನು ಭಾರತ ಸಿದ್ಧಪಡಿಸ್ಕೊಂಡಿದೆ. ಇಲ್ಲಿ ಭಾರತ ISSಗೆ ಹೋಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ 2040 ಹೊತ್ತಿಗೆ ಇಸ್ರೋ ತನ್ನದೇ ಆದ ಭಾರತ್ ಅಂತರಿಕ್ಷ ಸ್ಟೇಷನ್ ಒಂದನ್ನು ನಿರ್ಮಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯನ್ನಂತೂ ಹೊಂದಿದೆ. ಸೊ ಗಗನಯಾನವೂ ಯಶಸ್ವಿಯಾಗಿ ಆ ಬಳಿಕ ಇಸ್ರೋ ತನ್ನದೇ ಆದ ಸ್ಪೇಸ್ ಸ್ಟೇಷನನ್ನು ನಿರ್ಮಾಣ ಮಾಡಿಕೊಂಡಿದ್ದೇ ಆದರೆ ಅದಕ್ಕೆ ಹೆಚ್ಚು ಸಹಕಾರಿಯಾಗೋದು ಈ ಡಾಕಿಂಗ್. ಈಗ ಭಾರತ ಡಾಕಿಂಗನ್ನು ಸಾಧಿಸೋದರ ಮೂಲಕ ಮುಂದಿನ ದಿನಗಳಲ್ಲಿ ತನ್ನದೇ ಸ್ಪೇಸ್ ಸ್ಟೇಷನನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಬೇರಿನ್ಯಾವುದೋ ದೇಶದ ಮೇಲೆ ಮತ್ಯಾವುದೋ ಸ್ಪೇಸ್ ಏಜೆನ್ಸಿಯ ಮೇಲೆ ಅವಲಂಬಿತಗೊಳ್ಳಬೇಕಾದ ಪರಿಸ್ಥಿತಿಯಿಂದ ಹೊರಬಂದಿದೆ, ಆತ್ಮನಿರ್ಭರತೆಯನ್ನು ಸಾಧಿಸ್ತಾ ಇದೆ. ಸೊ ಭಾರತದ ಮುಂದಿನ ದೊಡ್ಡ ದೊಡ್ಡ ಯೋಜನೆಗಳಿಗೆ ಇದು ತುಂಬಾ ಮುಖ್ಯ ಆಗಿದ್ದು ಅದರಲ್ಲಿ ಭಾರತ ಯಶಸ್ಸನ್ನು ಪಡ್ಕೊಂಡಂತಾಗಿದೆ. ಇನ್ನು ಡಾಕಿಂಗ್ ಆಗಿಬಿಟ್ರೆ ಮುಗೀತಾ, ಅಲ್ಲಿ ಮುಂದೇನು ಇರೋದಿಲ್ವಾ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಗೆಳೆಯರಲ್ಲಿ ಭಾರತದ ವಿಜ್ಞಾನಿಗಳು ಕೇವಲ ಡಾಕಿಂಗನ್ನು ಮಾತ್ರ ಈಗ ಮಾಡಿದ್ದಾರೆ. ಸೊ ಚೇಸರ್ ಮತ್ತು ಟಾರ್ಗೆಟ್ ಸ್ಯಾಟಲೈಟ್ಗಳು ಈಗ ಒಟ್ಟಿಗೆ ಇವೆ. ಇನ್ನು ಅವುಗಳ ನಡುವೆ ಪವರ್ ಎಕ್ಸ್ಚೇಂಜ್ ಆಗಬೇಕು ಅಂದರೆ ಒಂದು ಸ್ಯಾಟಲೈಟಿಂದ ಮತ್ತೊಂದಕ್ಕೆ ಪವರ್ ಸಪ್ಲೈ ಆಗಿ ಅದು ಯಶಸ್ವಿಯಾದರೆ ಅಲ್ಲಿಗೆ ಈ ಡಾಕಿಂಗ್ನ 2ನೇ ಹಂತ ಪೂರ್ಣಗೊಂಡಂತಾಗತ್ತೆ. ಇನ್ನು ಆ ನಂತರದ ಸ್ಟೇಜಲ್ಲಿ ಅನ್ಡಾಕಿಂಗ್ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿ 2 ಮಾಡ್ಯೂಲ್ಗಳು ಪರಸ್ಪರ ಬೇರೆಯಾಗಿ ಮತ್ತೆ ಸ್ವತಂತ್ರ ಆಗಬೇಕು. ಹಾಗಾದಾಗ ಮಾತ್ರ ಈ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಯಶಸ್ವಿ ಆಯಿತು ಅಂತ ಅರ್ಥ. ಸೊ ಇಸ್ರೋದ ವಿಜ್ಞಾನಿಗಳೀಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅನ್ಡಾಕಿಂಗ್ ಕೂಡ ಯಶಸ್ವಿಯಾಗಿ ಮಾಡಿ ಮುಗಿಸುವ ಬಗ್ಗೆ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಈ ರೀತಿ ಪವರ್ ಸಪ್ಲೈ ಮಾಡೋದ್ರಿಂದ ಬಾಹ್ಯಾಕಾಶದಲ್ಲಿ ಹೆಚ್ಚು ದಿನಗಳ ಕಾಲ ಇರುವಂಥ ಹಾಗೂ ಸುದೀರ್ಘ ಅವಧಿಗೆ ಕೆಲಸ ಮಾಡಿ ಈಗ ಪವರನ್ನು ಕಳ್ಕೊಂಡಿರುವಂಥ ಸ್ಯಾಟಲೈಟ್ಗಳನ್ನು ಕೂಡ ಮತ್ತೆ ಆ್ಯಕ್ಟಿವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಪ್ರತಿ ಸ್ಯಾಟಲೈಟ್ಗೂ ಪವರ್ ಅನ್ನೋದು ತುಂಬ ಮುಖ್ಯ. ಸೊ ಈ ಡಾಕಿಂಗ್ ಅನ್ಡಾಕಿಂಗ್ ಮೂಲಕ ಸ್ಯಾಟಲೈಟ್ಗಳಿಗೆ ಪವರ್ ಸಪ್ಲೈ ಮಾಡೋದರಿಂದ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಸಂಶೋಧನೆಗಳನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ
ಭಾರತದ ಚಂದ್ರಯಾನ 4 ಅಂದರೆ ಚಂದ್ರನ ಮೇಲೆ ಗಗನಯಾತ್ರಿಗಳನ್ನು ಇಳಿಸುವ ಕೆಲಸಕ್ಕೆ ಕೂಡ ಇದು ತುಂಬ ಮುಖ್ಯ ಆಗುತ್ತೆ. ಈ ಎಲ್ಲ ಪ್ರಾಜೆಕ್ಟ್ಗಳಿಗೆ ಇದು ಬೇಸ್ ಅನ್ನಿಸ್ಕೊಳ್ತಾ ಇದೆ. ಹೀಗಾಗಿನೇ ಈ ಡಾಕಿಂಗ್ ಯಶಸ್ವಿ ಆಗ್ತಾ ಇದ್ದಂತೆ ಇಸ್ರೋದಲ್ಲಿ ಮತ್ತು ಭಾರತದ ವಿಜ್ಞಾನಿಗಳ ಮನಸ್ಸಲ್ಲಿ ಸಂತಸ ಮನೆ ಮಾಡ್ತಾ ಇದೆ. ಒಟ್ಟಲ್ಲಿ ಇಸ್ರೋದ ವಿಜ್ಞಾನಿಗಳು ಛಲ ಬಿಡದ ತ್ರಿವಿಕ್ರಮರಂತೆ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಅತ್ಯಂತ ಕಡಿಮೆ ಬಜೆಟಲ್ಲಿ. ಗೆಳೆಯರೇ, ನಿಮಗೆ ಗೊತ್ತಿರಲಿ, ಇವತ್ತು ನಾವು ಬಾಹ್ಯಾಕಾಶ ಸಾಧನೆಯ ದೈತ್ಯ ದೇಶಗಳು ಅಂತ ಬೆರಗುಗಣ್ಣುಗಳಿಂದ ನೋಡೋ ಅಮೆರಿಕ, ರಷ್ಯಾ, ಚೈನಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳಿವೆಯಲ್ಲ, ಇವು ಬಾಹ್ಯಾಕಾಶ ಸಂಶೋಧನೆಗೆ ಖರ್ಚು ಮಾಡ್ತಾ ಇರೋ ಹಣವನ್ನು ನಮ್ಮ ಇಸ್ರೋ ಬಜೆಟ್ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ಹಾಲಿವುಡ್ ಮೂವಿಗೆ ಆಗೋ ಖರ್ಚಿಗಿಂತ ಕಡಿಮೆ ಖರ್ಚಲ್ಲಿ ಚಂದ್ರಯಾನವನ್ನು ಮುಗಿಸಿದ್ದು ಭಾರತದ ಇಸ್ರೋ. ಹೀಗಿರುವಾಗ ಇಸ್ರೋಗೆ ಭಾರತ ಹೆಚ್ಚಿನ ಬಜೆಟನ್ನು ಕೊಡೋದಕ್ಕೆ ಶುರು ಮಾಡ್ತು ಅಂತ ಇಟ್ಕೊಳ್ಳಿ. ಆಗ ನಮ್ಮ ಬಾಹ್ಯಾಕಾಶದ ಸಾಧನೆಗಳು ಇನ್ನಷ್ಟು ವೇಗವನ್ನು ಪಡ್ಕೊಳ್ತವೆ. ನಾವು ಕೂಡ ಚೈನಾ, ಅಮೆರಿಕ, ರಷ್ಯಾ ಜೊತೆ ಹೆಜ್ಜೆ ಹಾಕೋದಕ್ಕೆ ಕಷ್ಟ ಆಗೋದಿಲ್ಲ. ಈಗ ಕಡಿಮೆ ಬಜೆಟಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಹಣ ಹೆಚ್ಚು ಸಿಕ್ಕರೆ ಇನ್ನಷ್ಟು ವೇಗವಾಗಿ ಮತ್ತಷ್ಟು ಸಾಧನೆಗಳನ್ನು ಮಾಡೋದಕ್ಕೆ ಇಸ್ರೋಗೆ ಸಾಧ್ಯ ಆಗುತ್ತೆ. ಸರ್ಕಾರ ಆ ಬಗ್ಗೆ ಒಂದಷ್ಟು ಗಮನ ಹರಿಸಬೇಕಿದೆ. ಇನ್ನು ಇಸ್ರೋದ ಯಶಸ್ಸು ಹೀಗೆ ಮುಂದುವರಿಲಿ, ಅವರ ಪ್ರಯತ್ನಗಳಲ್ಲಿ ಗೆಲುವು ಮಾತ್ರ ಸಿಗ್ತಾ ಹೋಗಲಿ. ಗಗನಯಾನ, 4ನೇ ಚಂದ್ರಯಾನ, ಸ್ಪೇಸ್ ಸ್ಟೇಷನ್ ನಿರ್ಮಾಣ ಎಲ್ಲ ಕೂಡ ಯಶಸ್ವಿಯಾಗಲಿ. ಇಸ್ರೋದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಈ ಯಶಸ್ಸಿನ ಗರಿಮೆ ಸಿಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.